ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಈ ಹಿಂದಿನ ಆಡಿಯೋದಲ್ಲಿ ನೀವು ಕೇಳಿದಿರ 31ನೇ ಶ್ಲೋಕ, ಸೌಂದರ್ಯ ಲಹರಿಯ 31ನೇ ಶ್ಲೋಕದ ಬಗ್ಗೆ ನೀವು ತಿಳ್ಕೊಂಡ್ರಿ. ಈಗ ಬನ್ನಿ ತಿಳ್ಕೊಳ್ಳೋಣ ಸೌಂದರ್ಯ ಲಹರಿಯ 32ನೇ ಶ್ಲೋಕ ಏನಿದೆ. ಇದರಲ್ಲಿ ಪಂಚದಶಾಕ್ಷರಿ ಮಂತ್ರೋದ್ಧಾರ ಅಂತ ಇದೆ. ಏನಿರಬಹುದು? ಪಂಚದಶಾಕ್ಷರಿ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಹೀಗೆ 32ನೇ ಶ್ಲೋಕ ಒಂದ್ಸಾರಿ ಹೇಳ್ತೀನಿ. ಶಿವಶಕ್ತಿ ಕಾಮಃ ಕ್ಷಿತಿರಧರ ವಿಶ್ವೇತ ಕಿರಣಃ ಸ್ಮರೋಹಂ ಸಶಕ್ರಃ ತದನು ಚ ಪರಾಮಾರ ಹರಯಃ ಅಮೀಹೃಲ್ಲೇಖಾಭಿಃ ತಿಸೃಭಿರವಸಾನೇಷು ಘಟಿತಾಃ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ. ಹೀಗೆ ಶ್ಲೋಕ ಇದೆ. ಇದು ತಪ್ಪಿಲ್ಲದೆ ಇರೋ ಹಾಗೆ ಹೇಳಬೇಕು. ಏನು ಮಾಡೋದು ಅಂದರೆ ಪದಗಳನ್ನ ಬಿಡಿಸ್ಕೊಳ್ಳೋಣ. ಬಿಡಿಸಿದಾಗ ಏನೇನಿರುತ್ತೆ ನೋಡೋಣ. ಶಿವಶಕ್ತಿ ಕಾಮಃ, ಶಿವ ಶಕ್ತಿ ಕಾಮಃ, ಕ್ಷಿತಿರಥರವಿಶೀತ ಕಿರಣಃ, ಸ್ಮರಃ ಸ್ಮರೋ ಸ್ಮರಃ, ಹಂಸಶಕ್ರಸ್ತದನು ಚ ಪರಾಮಾರ ಹರಯಃ ಅಮೀಹೃಲ್ಲೇಖಾಭಿಃ ತಿಸೃಭಿರವಸಾನೇಷು ಘಟಿತಾಃ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ. ಹೀಗೆ ಪದಗಳನ್ನ ನಿಧಾನಕ್ಕೆ ಬಿಡಿಸ್ಕೊಳ್ರಿ. 2-3 ಲೆಟರ್ಸ್ಗಳನ್ನ ಸೇರಿಸಿ ಬಿಡಿಸ್ತಾ ಜೋಡಿಸಿ ಹೇಳೋದು ಹೇಗೆ ಅನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಹೇಳೋದಕ್ಕೆ, ಅಲ್ವಾ? ಇಲ್ಲಿ ಅದರ ಅರ್ಥಗಳೇನಿರಬಹುದು? ಇಲ್ಲಿ ದೇವಿಯನ್ನು ಹೇಳ್ತಾ ಇರುವಂಥದ್ದು ಜನನಿ ಅಂದರೆ ತಾಯಿ. ಶಿವಶಕ್ತಿ ಕಾಮಃ, ಶಿವಶಕ್ತಿ ಕಾಮ ಅಂದರೆ ಮನ್ಮಥ, ಶಿವ ಶಕ್ತಿ ದೇವಿ. ಹೀಗೆ ಶಿವಶಕ್ತಿ ಕಾಮಃ. ಕ್ಷಿತಿಃ ಅಂದರೆ ವರ್ಣಗಳು, ಕ್ಷಿತಿಗಳು ಅಂದರೆ ಕಕಾರ, ಏಕಾರ, ಈಕಾರ, ಲಕಾರ, ಇವು 4 ವರ್ಣಗಳು. ಅಥ ಅಂದರೆ ಅದಾದ ಮೇಲೆ ರವಿಚಂದ್ರ ಸ್ಮರ ಹಂಸ ರವಿಶೀತ ಕಿರಣಃ. ಶಕ್ರಗಳು ಹಕಾರವು, ಸಕಾರವು, ಕಕಾರವು, ಹಕಾರವು, ಲಕಾರವು ಎಂಬ 5 ವರ್ಣಗಳು ಇರುವಂಥದ್ದು. ರವಿಶೀತ ಕಿರಣ ಸ್ಮರಃ ಹಂಸಃ ಶಕ್ರಯಃ. ತದನು ಅಂದರೆ ಆಮೇಲೆ. ಪರಾಮಾರ ಹರಯಃ, ಪರಾಮಾರ ಹರಿಗಳು ಅಂದರೆ ಸಕಾರ, ಕಕಾರ, ಲಕಾರ, ಇವು 3 ವರ್ಣಗಳು. ಅಮೀತೆ ವರ್ಣಾಹ ಅಂದರೆ ಈ 12 ಅಕ್ಷರಗಳು. ತಿಸೃಭಿಹಿ ಅಂದರೆ 3ಆದ. ಹೃಲ್ಲೇಖಾಭಿಹಿ ಹ್ರೀಂಕಾರಗಳಿಂದ. ಅವಸಾನೇಷು ಅಂದರೆ 3 ಖಂಡಗಳ ಕೊನೆಗಳಲ್ಲೂ, ವಿರಾಮ ಸ್ಥಳಗಳಲ್ಲಿ ಅಂದರೆ 4, 5, 3 ವರ್ಣಗಳಾದ ಮೇಲೆ 3 ಖಂಡಗಳ ಕೊನೆಗಳಲ್ಲೂ ಸೇರಿಸುವಂಥದ್ದು. ಘಟಿತಾಹ ಅಂದರೆ ಸೇರಿಸುವಂತಹ. ತವ ನಿನ್ನ. ನಾಮಾವಯವತಾಂ ಅಂದರೆ ಮಂತ್ರಕ್ಕೆ ಹೊಂದುವಂತೆ ಅಂದರೆ ಮಂತ್ರವಾಗಿ ಹೋಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದಾಗಿದೆ.
ಈ ಶ್ಲೋಕದಲ್ಲಿ ಪಂಚದಶಾಕ್ಷರಿ ಅಂದರೆ 15 ಅಕ್ಷರಗಳು, ಷೋಡಶಾಕ್ಷರಿ ಮಂತ್ರ ಆಗುವ ಮಂತ್ರೋದ್ಧಾರ ಕ್ರಮವನ್ನು ವಿವರಿಸಿರೋದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಮೊದಲು ಹೇಳಿರೋದು 4 ಅಕ್ಷರಗಳು, ಕ ಎ ಈ ಲ, ಇದಿಷ್ಟು ಒಂದು ಖಂಡ. ನಂತರ 5 ಅಕ್ಷರಗಳು ಬರುತ್ತೆ, ಕ ಸ ಕ ಖ ಲ, ಇದು ಒಂದು ಖಂಡ ಅಂತ. ಅದನ್ನು ಭಾಗ ಮಾಡಿ ಪ್ರತಿಯೊಂದು ಖಂಡದ ಕೊನೆಗೂ ಹ್ರೀಂ ಅನ್ನುವಂಥ ಹೃಲ್ಲೇಖಾ ಬೀಜ ಅದನ್ನು ಸೇರಿಸಬೇಕು. ಅನಂತರ ಅದು ಪಂಚದಶಾಕ್ಷರಿ ಮಂತ್ರ ಆಗತ್ತೆ. ಹೇಗೆ? ನಿಧಾನ ಕೇಳಿಸ್ಕೊಳ್ಳಿ. ಕ ವ ಈ ಲ ಕೊನೆಯಲ್ಲಿ ಸೇರಿಸ್ಬೇಕಾಗಿರೋದು ಹ್ರೀಂ. ಹ ಸ ಕ ಹ ಲ ಕೊನೆಯಲ್ಲಿ ಹ್ರೀಂ. ಸ ಕ ಲ ಹ್ರೀಂ. ಇಷ್ಟು ಸೇರಿದ್ರೆ 15 ಅಕ್ಷರಗಳಾಗತ್ತೆ. ಇದರ ಕೊನೆಗೆ ಶ್ರೀ ವಿದ್ಯಾ ಬೀಜವನ್ನು ಸೇರಿಸಿದ್ರೆ ಷೋಡಶಾಕ್ಷರಿ ಮಂತ್ರ ಆಗತ್ತೆ ಅಂತ ಹೇಳ್ತಾ ಇರುವಂಥದ್ದು. ನಮ್ಮ ಹೃದಯ ಕಮಲದಲ್ಲಿ ವಾಸಿಸುವ, ಪ್ರಜ್ವಲಿಸುವ ಬೆಂಕಿಯಂತೆ ಹೊಳೆಯುವ ಆ ಪ್ರಜ್ಞಾಶಕ್ತಿ ಸತತವಾದ ಆನಂದವನ್ನು ನೀಡುವುದರ ಜೊತೆಗೆ ಐಶ್ವರ್ಯ ಮತ್ತು ಖ್ಯಾತಿಯನ್ನು ತಂದುಕೊಟ್ಟು ಬೇರೆ ತೊಂದರೆಗಳಿಂದ ರಕ್ಷಿಸುತ್ತೆ ಅನ್ನೋದೇ ಪಂಚದಶಿ ಮಂತ್ರದ ಅರ್ಥ. ನಾವು ಈಗಾಗಲೇ ಹೇಳಿದಾಗೆ ಷೋಡಶಾಕ್ಷರಿಯಲ್ಲಿರುವಂಥ ಹ್ರೀಂಕಾರ 3 ಭಾಗಗಳು ಅಂತ ಹೇಳಿದ್ವಿ. ಅದರಲ್ಲಿ ರುದ್ರಗ್ರಂಥಿ, ವಿಷ್ಣು ಗ್ರಂಥಿ, ಬ್ರಹ್ಮಗ್ರಂಥಿ, ಹೀಗೆ 3 ಸ್ಥಾನಗಳಿದೆ. ಈ 3 ಖಂಡಗಳು ಯಾವ್ದ್ಯಾವುದು? ಅದರಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಗಳಾಗಿ ಇರುವಂಥದ್ದು. ಅದರಲ್ಲಿ ಜಾಗೃತ್, ಸ್ವಪ್ನ, ಸುಷುಪ್ತಿ ಹೀಗೆ ಇರುವಂಥ ಅವಸ್ಥಾತ್ರಯಗಳು ಅಂತ ಹೇಳುವಂಥದ್ದು. ಅದರ ಅಭಿಮಾನಿಗಳು ಆದಂಥದ್ದು ವಿಶ್ವ, ತೈಜಸ, ಪ್ರಾಜ್ಞ ಸ್ವರೂಪಿಗಳಾಗಿ ಇರುವಂತಹದ್ದು ಅಂತ ತಿಳ್ಕೊಳ್ಬಹುದು. ಈ ತ್ರಿಕೂಟಗಳನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ಹೀಗೆ ಹೇಳ್ತೀವಿ: ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜಾಯೈ ನಮಃ, ಕಂಠಾದಃ ಕಟಿಪರ್ಯಂತ ಮಧ್ಯಕೂಟಸ್ವರೂಪಿಣ್ಯೈ ನಮಃ, ಶಕ್ತಿಕೂಟೈಕತಾಪನ್ನ ಕಟ್ಯಧೋಭಾಗಧಾರಿಣ್ಯೈ ನಮಃ. ಹೀಗೆಲ್ಲ ಓದಿರ್ತೀವಿ ಅಲ್ವಾ? ಅದನ್ನು ಇದಕ್ಕೆ ನೀವು ಹೊಂದಿಸ್ಕೊಂಡ್ರೆ ನಿಮಗೆ ಅರ್ಥ ಆಗತ್ತೆ ಏನು ಅದು ಅಂತ ತಿಳಿತಾ ಬರುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಬಂದರೆ ನಿಮಗೆ ಹೋಲಾಗಿ ಜಾಸ್ತಿ ತಿಳ್ಕೊಳ್ಳೋದಕ್ಕೆ, ಆಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಈಸಿ ಆಗತ್ತೆ. ಈ ಶ್ಲೋಕದಲ್ಲಿ ಹೇಳುವಂಥದ್ದು ಬೇಕಾದಷ್ಟಿದೆ. ಇದಿಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ನಮ್ಮ ಮುಂದಿನ ಆಡಿಯೋದಲ್ಲಿ ಮತ್ತೆ ಸಿಗೋಣ. ನಿಧಾನಕ್ಕೆ ಮತ್ತೆ 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 ಕೇಳಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಚಿಂತೆ ಬೇಡ. ಅಟ್ಲೀಸ್ಟ್ ಈ ಶ್ಲೋಕ ತುಂಬ ಮುಖ್ಯವಾದದ್ದು. ಆದ್ದರಿಂದ ಇದನ್ನು ಸಾಕಷ್ಟು ಸಾರಿ ಮತ್ತೆ ಮತ್ತೆ ಪುನಃ ಪುನಃ ಪಠನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಸಕಲ ವಿದ್ಯಾ ಸಿದ್ಧಿ ಆಗತ್ತೆ, ರಸಸಿದ್ಧಿ ಆಗತ್ತೆ. ಬೇಕಾದಷ್ಟು ಇದರಿಂದ ನಾವು ಪಡ್ಕೊಳ್ಳೋ ಅಂಥದ್ದಿದೆ. ಹಾಗಾಗಿ ಇದನ್ನು ಪುನಃ ಪುನಃ ಪಠನೆ ಮಾಡಿ ಅಂತ ಕೇಳ್ಕೊಳ್ತಾ ಈ 32ನೇ ಶ್ಲೋಕದ ಸೌಂದರ್ಯ ಲಹರಿಯ
32ನೇ ಶ್ಲೋಕವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ 33ನೇ ಶ್ಲೋಕದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.